ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಬಹು ದೂರಕ್ಕೆ ಹೋಗೋಣ, ಬಹು ದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ.
ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ ಬಹು ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹೋಗೋಣ ಬಹು ದೂರಕ್ಕೆ ದೂರಕ್ಕೆ. ಓಂ ಶಾಂತಿ. ಇಂದಿನ ದಿನಾಂಕ 1/3/2026. ಪ್ರಾರ್ಥ ಮುರುಳಿ ಅವ್ಯಕ್ತ ಪಾಪ್ತಾದ ರಿವೈಸ್ ದಿನಾಂಕ 9/3/2009. ಮಧುಬನ. ಪರಮಾತ್ಮನ ಸಂಘದ ರಂಗಿನ ಮತ್ತು ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ಆಚರಿಸಿ. ಈ ದಿನ ಪವಿತ್ರ ಹೋಲಿಯೇಶ್ ತಂದೆ ತನ್ನ ಪವಿತ್ರ ಹೋಲಿ ಮಕ್ಕಳ ಜೊತೆ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಹೋಲಿ ಮಕ್ಕಳಾಗಿದ್ದಾರೆ. ತಾವೆಲ್ಲರೂ ಸಹ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಿ. ಯೋಚನೆ ಮಾಡಿ, ತಾವು ಪವಿತ್ರ ಆತ್ಮಗಳ ಮೇಲೆ ಎಂತಹ ಬಣ್ಣ ಹಾಕಲಾಗಿದೆ, ಯಾವುದರಿಂದ ಹೋಲಿ ಪವಿತ್ರ ಆಗಿಬಿಟ್ಟಿದ್ದೀರಿ. ಬಣ್ಣವಂತೂ ಅನೇಕ ಪ್ರಕಾರವಾಗಿರುತ್ತದೆ, ಆದರೆ ತಮ್ಮ ಮೇಲೆ ಎಂತಹ ಬಣ್ಣ ಹಾಕಲಾಗಿದೆ? ಎಲ್ಲದಕ್ಕಿಂತ ಶ್ರೇಷ್ಠ ಬಣ್ಣ ಯಾವುದು? ಯಾವುದರಿಂದ ತಾವು ಪವಿತ್ರರಾಗಿ ಬಿಟ್ಟಿದ್ದೀರಿ? ಎಲ್ಲದಕ್ಕಿಂತ ಅತಿ ದೊಡ್ಡ ಬಣ್ಣ ಪರಮಾತ್ಮನ ಸಂಘದ ಬಣ್ಣವಾಗಿದೆ. ಅಂದಾಗ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿ ಪವಿತ್ರ ಹೋಲಿ ಆಗಿಬಿಟ್ಟಿದ್ದೀರಿ. ಏಕೆಂದರೆ ಪರಮಾತ್ಮನ ಸಂಘ ಅವಿನಾಶಿ ಸಂಘದ ಬಣ್ಣವಾಗಿದೆ ಮತ್ತು ಬಣ್ಣ ಅಂತೂ ಸ್ವಲ್ಪ ಸಮಯಕ್ಕಾಗಿ ಇರುತ್ತದೆ. ಆದರೆ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿಯೇ ಹೋಲಿ ಅರ್ಥಾತ್ ಪವಿತ್ರರಾಗಿ ಬಿಟ್ಟಿದ್ದೀರಿ. ಆತ್ಮದ ಬಣ್ಣ ಅಪವಿತ್ರತೆಯಿಂದ ಪವಿತ್ರ ಆಗಿಬಿಟ್ಟಿದೆ. ಏಕೆಂದರೆ ತಾವು ಎಲ್ಲರೂ ಪರಮಾತ್ಮನನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಿ, ಜೊತೆ ಮಾಡಿಕೊಂಡಿದ್ದೀರಿ. ಆದ್ದರಿಂದ ಕಂಬೈನ್ಡ್ ಆಗಿಬಿಟ್ಟಿದ್ದೀರಿ. ಈ ಕಂಬೈನ್ಡ್ ಸ್ವರೂಪ ಪ್ರಿಯ ಅನಿಸುತ್ತದೆ ಎಲ್ಲವೇ? ಈ ಕಂಬೈನ್ಡ್ ರೂಪ ಎಂದೂ ಬೇರೆಯಾಗಲು ಸಾಧ್ಯವಿಲ್ಲ. ಅನುಭವ ಇದೆಯಲ್ಲವೇ? ಸದಾ ಕಂಬೈನ್ಡ್ ಆಗಿರುತ್ತೀರಲ್ಲವೇ? ಒಂಟಿಯಾಗುವುದಿಲ್ಲ. ಮಾಯೆ ಒಂಟಿಯನ್ನಾಗಿ ಮಾಡಲು ಪ್ರಯತ್ನ ಮಾಡುತ್ತದೆ. ಆದರೆ ಯಾರು ಕಂಬೈನ್ಡ್ ಆಗಿರುತ್ತಾರೆ ಅವರು ಎಂದೂ ಬೇರೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಮಾಯೆ ತಂದೆಯಿಂದ ಬಿಡಿಸಿ ನಂತರ ಹಳೆಯ ಸಂಸ್ಕಾರವನ್ನು ಇಮರ್ಜ್ ಮಾಡುತ್ತದೆ ಮತ್ತು ಹಳೆಯ ಸಂಸ್ಕಾರ ಸಮಾವೇಶ ಇಮರ್ಜ್ ಆದಾಗ ಶುದ್ಧ ಸಂಸ್ಕಾರ ಇಲ್ಲದ ಹಾಗೆ ಮರ್ಜ್ ಆಗಿಬಿಡುತ್ತದೆ. ಹುಡುಗಾಟಿಕೆ ಹಾಗೂ ಆಲಸ್ಯ ಹಳೆಯ ಸಂಸ್ಕಾರ ಆಗಿದೆ. ಇದು ಭಿನ್ನ ಭಿನ್ನ ರೂಪದಲ್ಲಿ ಇಮರ್ಜ್ ಆಗುವುದರಿಂದ ಕಂಬೈನ್ಡ್ ರೂಪ ಬೇರೆ ಅಂದಾಗ ಪ್ರತಿಯೊಬ್ಬರೂ ಸದಾ ಕಂಬೈನ್ಡ್ ಅಥವಾ ಕೆಲವೊಮ್ಮೆ ಒಂಟಿಯಾಗಿಯೂ ಇರುತ್ತೇನೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಮಾಯೆಯ ಅನೇಕ ಸ್ವರೂಪಗಳನ್ನು ಬಿಟ್ಟಿದ್ದೀರಲ್ಲವೇ? ಮಾಯೆ ಚತುರತೆಯಿಂದ ತನ್ನ ಬಣ್ಣವನ್ನು ಹಾಕಿಬಿಡುತ್ತದೆ. ಕಂಬೈನ್ಡ್ ರೂಪದಿಂದ ಬೇರೆ ಆಗುವುದು ಅರ್ಥಾತ್ ಮಾಯೆಯ ಬಣ್ಣವನ್ನು ಹಾಕಿಕೊಳ್ಳುವುದು. ಈ ಗುಡುಗಾಟಿಕೆ ಹಾಗೂ ಆಲಸ್ಯ ಬಹಳ ಭಿನ್ನ ಭಿನ್ನ ರೂಪದಲ್ಲಿ ಬರುತ್ತದೆ. ಅದನ್ನು ಗುರುತಿಸುವುದಕ್ಕಾಗಿ ಮಾಯೆ ತನ್ನ ಕಡೆ ಆಕರ್ಷಣೆ ಮಾಡಿಬಿಡುತ್ತದೆ. ಈ ಹುಡುಗಾಟಿಕೆ ಹಾಗೂ ಆಲಸ್ಯ ರಾವಣನ ಖಜಾನೆ ಆಗಿದೆ, ತಂದೆಯ ಖಜಾನೆ ಅಲ್ಲ. ಮತ್ತೆ ಮಕ್ಕಳು ಸಹ ರಾವಣನ ಖಜಾನೆಯನ್ನು ಬಹಳ ನಶೆಯಿಂದ ನಾನು ಬಯಸುವುದಿಲ್ಲ, ಆದರೆ ನನ್ನ ಸಂಸ್ಕಾರ ಎಂದು ಹೇಳಿಬಿಡುತ್ತಾರೆ. ಸಂಸ್ಕಾರ ನನ್ನದು ಎಂದು ಹೇಳಲು ತೊಡಗುತ್ತಾರೆ. ಇದು ಪರಮಾತ್ಮನ ಖಜಾನೆ ಆಗಿದೆಯೇ? ಅದನ್ನು ನನ್ನ ಸಂಸ್ಕಾರ ಎಂದು ಹೇಳುವುದು
ಯೋಚನೆ ಮಾಡಿ ಸರಿಯೇನು ನನ್ನದು ಮಾಡಿಕೊಂಡಿ ಬಿಡುವುದು. ಇದು ಮಾಯೆಯ ಚತುರತೆ ಆಗಿದೆ. ತಂದೆಯ ಖಜಾನೆ ಪ್ರಿಯವಾಗಿದೆಯೋ ಅಥವಾ ಮಾಯೆಯ ಖಜಾನೆ ಪ್ರಿಯವಾಗಿದೆಯೋ? ಸಹಜವಾಗಿ ಮಕ್ಕಳು ತಾನು ತಪ್ಪಿಸಿಕೊಳ್ಳಲು ನನ್ನ ಸಂಸ್ಕಾರ ಬಯಸುವುದಿಲ್ಲ ಎಂದು ಹೇಳಿಬಿಡುತ್ತಾರೆ. ಅಂದ ಮೇಲೆ ಯೋಚನೆ ಮಾಡಿ, ಇದು ನನ್ನದೇನೋ? ರಾವಣನ ಖಜಾನೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳುವುದರಿಂದ ನಿಧಾನಕ್ಕೆ ಶುಭ ಸಂಸ್ಕಾರ ಏನಿದೆ ಅದು ಸಮಾಪ್ತಿ ಆಗಿಬಿಡುತ್ತದೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮನ ಸಂಘದ ಬಣ್ಣ ಕಡಿಮೆ ಆಗಿಬಿಡುತ್ತದೆ ಮತ್ತು ಮಾಯೆಯ ಬಣ್ಣ ಇಮರ್ಜ್ ಆಗಿಬಿಡುತ್ತದೆ. ಹಾಗಾದರೆ ನಡೆಯುತ್ತಾ ಯಾವ ಬಣ್ಣದ ಪ್ರಭಾವ ಏರಿದೆ ಎಂದು ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ಮನುಷ್ಯರು ಸಹ ಹೋಲಿ ಹಬ್ಬಕ್ಕೆ ಏನು ಮಾಡುತ್ತಾರೆ? ಮೊದಲು ಕೆಟ್ಟದನ್ನು ಸುಡುತ್ತಾರೆ, ನಂತರ ಬಣ್ಣ ಹಾಕಿಕೊಳ್ಳುತ್ತಾ ಆಚರಣೆ ಮಾಡುತ್ತಾರೆ. ಅಂದಾಗ ತಮ್ಮ ಮೇಲೆ ಬಾಪ್ ದಾದಾರವರು ಸಂಘದ ಬಣ್ಣವಂತೂ ಹಾಕಿದ್ದಾರೆ. ಆದರೆ ಜೊತೆಯಲ್ಲಿ ಜ್ಞಾನದ ಬಣ್ಣ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣವನ್ನು ಅವರು ಹಾಕುತ್ತಿರುತ್ತಾರೆ. ಎಲ್ಲರ ಮೇಲೆ ಈ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆಯಲ್ಲವೇ? ಏರಿದೆಯೇ? ಕೈ ಎತ್ತಿ. ಆತ್ಮಿಕ ಬಣ್ಣ ಏರಿದೆಯಲ್ಲವೇ? ಇಳಿಸಿಕೊಳ್ಳುವವರು ಅಲ್ಲ ತಾನೆ? ಯಾರ ಮೇಲೆ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆ, ಅವಿನಾಶಿ ಬಣ್ಣದ ಪ್ರಭಾವ ಆಗಲು ಸಾಧ್ಯವಿಲ್ಲ. ಈ ಬಣ್ಣದಿಂದ ಎಷ್ಟು ಪವಿತ್ರ ಹೋಲಿ ಆಗಿ ಬಿಟ್ಟಿದ್ದೀರಿ. ಪೂರ್ತಿ ಕಲ್ಪದಲ್ಲಿ ತಮ್ಮ ಹಾಗೆ ಪವಿತ್ರ ಹೋಲಿ ಆಗಲು ಸಾಧ್ಯವಾಗದಷ್ಟು ಹೋಲಿ ಆಗಿಬಿಟ್ಟಿದ್ದೀರಿ. ತಮ್ಮ ಪವಿತ್ರತೆ ಪ್ರಭುವಿನ ಸಂಘದ ಬಣ್ಣವಾಗಿದೆ. ಪರಮಾತ್ಮನ ಜೊತೆ ಕಂಬೈನ್ಡ್ ಆಗಿರುವ ಅನುಭವ ಎಲ್ಲದಕ್ಕಿಂತ ಭಿನ್ನ ಹಾಗೂ ಪ್ರಿಯವಾಗಿದೆ. ಮತ್ತೆ ಯಾರೆಲ್ಲ ಪವಿತ್ರರಾಗುತ್ತಾರೆ ಅವರ ಶರೀರ ಪವಿತ್ರ ಆಗುವುದಿಲ್ಲ, ಆತ್ಮ ಪವಿತ್ರ ಆಗುತ್ತದೆ. ಆದರೆ ತಾವು ಈ ರೀತಿ ಪವಿತ್ರರಾಗುತ್ತೀರಿ. ಯಾವುದರಿಂದ? ತಮ್ಮ ಶರೀರ ಹಾಗೂ ಆತ್ಮ ಪವಿತ್ರವಾಗಿರುತ್ತದೆ ಮತ್ತು ಪವಿತ್ರತೆಗೆ ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿ ಎಂದು ಹೇಳಲಾಗುತ್ತದೆ. ಎಲ್ಲಿ ಪವಿತ್ರತೆ ಇರುತ್ತದೆ ಅಲ್ಲಿ ಸುಖ, ಶಾಂತಿ ಜೊತೆಯಲ್ಲಿಯೇ ಇದ್ದೇ ಇರುತ್ತದೆ. ಏಕೆಂದರೆ ಎಲ್ಲಿ ಜನನಿ ತಾಯಿ ಇರುತ್ತಾರೋ ಅಲ್ಲಿ ಮಕ್ಕಳು ಇರುತ್ತಾರೆ. ಏಕೆಂದರೆ ತಂದೆ ಬಂದು ತಮ್ಮನ್ನು ಈ ರೀತಿ ಪವಿತ್ರರನ್ನಾಗಿ ಹೋಲಿ ಮಾಡುತ್ತಾರೆ. ಯಾವುದರಿಂದ? ತಮ್ಮ ಜಡಚಿತ್ರಗಳು ಕಲಿಯುಗದ ಕೊನೆಯಲ್ಲೂ ಸಹ ತಾವು ತಮ್ಮ ಚಿತ್ರಗಳನ್ನು ನೋಡುತ್ತೀರಿ. ಎಷ್ಟು ವಿಧಿಪೂರ್ವಕವಾಗಿ ಆ ಚಿತ್ರಗಳಿಗೆ ಪೂಜೆ ಮಾಡಲಾಗುತ್ತದೆ. ಇದು ಪವಿತ್ರತೆಯ ವಿಶೇಷತೆಯಾಗಿದೆ. ಮತ್ತು ಎಷ್ಟೇ ಮಹಾನ್ ಆತ್ಮಗಳಾಗಲಿ, ಧರ್ಮಾತ್ಮರು ಪವಿತ್ರರಾಗಲಿ, ಆದರೆ ಯಾರದ್ದೂ ಮಂದಿರ ಆಗುವುದಿಲ್ಲ. ಈ ರೀತಿ ವಿಧಿಪೂರ್ವಕವಾಗಿ ಯಾರಿಗೂ ಪೂಜೆ ಆಗುವುದಿಲ್ಲ. ಮತ್ತು ಕೊನೆ ಜನ್ಮದವರೆಗೆ ತಮ್ಮ ಚಿತ್ರಗಳು ಆಶೀರ್ವಾದ ಕೊಡುತ್ತಿರುತ್ತವೆ. ಸ್ವಲ್ಪ ಸಮಯದ ಸುಖ ಶಾಂತಿಯನ್ನು ಅನುಭವ ಮಾಡಿಸುತ್ತದೆ. ಅಂದಾಗ ತಮ್ಮ ಹೋಲಿ ಹಾಗೂ ಪ್ರಪಂಚದವರ ಹೋಲಿಗೆ ಎಷ್ಟು ಅಂತರ ಇದೆ. ಬಲೆ ಮನೋರಂಜನೆಗಾಗಿ ತಾವೂ ಸಹ ಸ್ವಲ್ಪ ಆಚರಣೆ ಮಾಡುತ್ತೀರಿ. ಆದರೆ ಪರಮಾತ್ಮನ ಸಂಘದ ಬಣ್ಣ ಹಾಗೂ ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ತಾವು ಆಚರಣೆ ಮಾಡುತ್ತೀರಿ. ಹೋಲಿಯನ್ನು ಮನುಷ್ಯರೂ ಸಹ ಭಿನ್ನ ಭಿನ್ನ ರೂಪದಲ್ಲಿ ಆಚರಣೆ ಮಾಡುತ್ತಾರೆ. ಹೇಗೆ ತಮಗೆ ಗೊತ್ತಿದೆ, ಹೋಲಿ ಶಬ್ದದ ರಹಸ್ಯವೂ ಸಹ ಇದೆ. ಯಾವುದನ್ನು ತಾವೇ ತಿಳಿದುಕೊಂಡಿದ್ದೀರಿ, ತಾವೇ ಆಚರಣೆ ಮಾಡುತ್ತೀರಿ. ಹೋಲಿಯ ಅರ್ಥವೇ ಕಳೆದು ಹೋಗಿದೆ. ಹೋಲಿ ಕಳೆದು ಹೋಗಿರುವುದು ಕಳೆದು ಹೋಗಿದೆ. ಅಂದಾಗ ತಾವೆಲ್ಲರೂ ಹಳೆಯ ಜೀವನ, ಹಳೆಯ ಮಾತುಗಳು, ಹಳೆಯ ಸಂಸ್ಕಾರ, ಹಳೆಯ ವ್ಯರ್ಥ ಸಂಕಲ್ಪವನ್ನು ಕಳೆದು ಬಿಟ್ಟಿದ್ದೀರಲ್ಲವೇ? ಕಳೆದು ಹೋಗಿರುವುದನ್ನು ಕಳೆಯುವುದು ಅರ್ಥಾತ್ ಹೋಲಿ ಮಾಡುವುದು. ಈ ರೀತಿ ಮಾಡಿದ್ದೀರಾ? ಅಥವಾ ಈಗಲೂ ಸಹ ಎಂದಾದರೂ ಹಳೆಯ ಸಂಸ್ಕಾರ ಬಂದು ಬಿಡುತ್ತದೆಯೇ?
ನಮ್ಮ ಜನ್ಮವೇ ಹೊಸದೆಂದಾಗ ತಾವೆಲ್ಲರೂ ಮರುಜೀವ ಆಗಿದ್ದೀರಲ್ಲವೇ? ಆಗಿದ್ದೀರಾ? ಮರುಜೀವ ಆಗಿದ್ದೀರಾ? ಕೈ ಎತ್ತಿ. ಒಳ್ಳೆಯದು, ಹೊಸ ಜನ್ಮ ಆಗಿಬಿಟ್ಟಿದೆ ಅಂದ ಮೇಲೆ ಹಳೆಯ ಜನ್ಮ ಹೇಗೆ ನೆನಪಿಗೆ ಬರುತ್ತದೆ? ಹಳೆಯದ್ದು ಹಳೆಯದಾಗಿ ಬಿಟ್ಟಿದೆ. ಒಂದು ವೇಳೆ ಕಳೆದು ಹೋಗಿರುವ ಮಾತುಗಳು ಅಥವಾ ಸಂಕಲ್ಪ ಸಂಸ್ಕಾರ ಇಮರ್ಜ್ ಆಗಿದ್ದರೆ ಏನು ಹೇಳುತ್ತಾರೆ? ಹೋಲಿ ಆಚರಣೆ ಮಾಡಿದ್ದೀರಾ? ಕಳೆದು ಹೋಗಿರುವುದನ್ನು ಮರೆತಿಲ್ಲ, ಹೋಲಿ ಮಾಡಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಚೆನ್ನಾಗಿ ಹಾಕಿಕೊಂಡಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಹಾಕಿಕೊಳ್ಳುವುದು ಅರ್ಥಾತ್ ಹಳೆಯ ಜನ್ಮವನ್ನು ಮರೆಯುವುದು, ಹಳೆಯ ಮಾತುಗಳನ್ನು ಮರೆಯುವುದು. ಏಕೆಂದರೆ ಮರುಜೀವ ಆಗಿದ್ದೀರಲ್ಲವೇ? ಹೇಗೆ ಶರೀರದಿಂದ ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮ ಪಡೆದುಕೊಂಡಾಗ ಹಳೆಯ ಜನ್ಮ ನೆನಪು ಬರುತ್ತದೇನೋ ಅಂದಾಗ ತಾವೆಲ್ಲ ಬ್ರಾಹ್ಮಣ ಜನ್ಮವನ್ನು ಧಾರಣೆ ಮಾಡುವವರಾಗಿದ್ದೀರಿ ಅಂದ ಮೇಲೆ ಇಂದಿನ ಜನ್ಮದ ಸಂಸ್ಕಾರ ಯಾವುದಕ್ಕೆ ನನ್ನ ಸಂಸ್ಕಾರ ಎಂದು ಹೇಳುತ್ತೀರಿ? ಅದು ನಿಮ್ಮದೇನೋ? ನಿಮ್ಮದೇನೋ? ಇದು ಬ್ರಾಹ್ಮಣ ಜೀವನದ ಸಂಸ್ಕಾರವೇನೋ? ಕೆಲವೊಮ್ಮೆ ಹುಡುಗಾಟಿಕೆ, ಕೆಲವೊಮ್ಮೆ ರಾಯಲ್ ಆಲಸ್ಯ. ಆಲಸ್ಯದ್ದು ಬಹಳ ಭಿನ್ನ ಭಿನ್ನ ರೂಪಗಳಿವೆ. ಕೆಲವೊಮ್ಮೆ ಇದರ ಮೇಲೆ ಕ್ಲಾಸ್ ಮಾಡಬೇಕು. ಆಲಸ್ಯ ಎಷ್ಟು ಪ್ರಕಾರ ಇದೆ ಮತ್ತು ಎಷ್ಟು ರಾಯಲ್ ರೂಪದಲ್ಲಿ ಬರುತ್ತದೆ? ಬ್ರಾಹ್ಮಣ ಜೀವನ ಅರ್ಥಾತ್ ಹೊಸ ಜೀವನ. ಇದರಲ್ಲಿ ಹಳೆಯದ್ದು ಇರಲು ಸಾಧ್ಯವಿಲ್ಲ. ಈ ದಿನ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಲ್ಲವೇ? ಹೋಲಿ ಅರ್ಥಾತ್ ಕಳೆದು ಹೋಗಿರುವುದನ್ನು ಮರೆಯುವುದು ಅಂದಾಗ ಇಂದು ಹೋಲಿ ಆಚರಣೆ ಮಾಡುವುದು ಅರ್ಥಾತ್ ಹಳೆಯ ಸಂಸ್ಕಾರದ ಹೋಲಿಯನ್ನು ಸುಡುವುದು. ಸುಟ್ಟಿದ ಮೇಲೆ ಆಚರಣೆ ಮಾಡಲಾಗುತ್ತದೆ. ಈಗ ತಮ್ಮದ್ದು ಆಚರಣೆ ಮಾಡುವ ಸ್ವರೂಪವಾಗಿದೆ. ಸುಟ್ಟು ಹಾಕಿದ್ದೀರಿ, ಈಗ ಆಚರಣೆ ಮಾಡಬೇಕು. ಪ್ರಭುವಿನ ಸಂಘದ ಬಣ್ಣದ ಮಜಾ ಪಡೆದುಕೊಳ್ಳುವವರಾಗಿದ್ದೀರಿ. ಕಂಬೈನ್ಡ್ ಆಗಿರುವ ಅನುಭವ ಮಾಡುವವರಾಗಿದ್ದೀರಿ. ಏಕೆ? ಪವಿತ್ರ ತಂದೆ ತಮ್ಮ ಮೇಲೆ ಪವಿತ್ರರಾಗುವ ಬಣ್ಣವನ್ನು ಹಾಕಿದ್ದಾರೆ. ಇಂದು ಎಂತಹ ಹೋಲಿಯನ್ನು ಆಚರಣೆ ಮಾಡುತ್ತೀರಿ? ಇಂದು ವಿಶೇಷವಾಗಿ ಯಾವುದೇ ಹಳೆಯ ಸಂಸ್ಕಾರವನ್ನು ಬರಲು ಬಿಡಬೇಡಿ. ಈ ಹೋಲಿಯನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡಲು ಸಾಧ್ಯವೇ? ಅಥವಾ ಕೆಲವೊಮ್ಮೆ ಹಳೆಯ ಸಂಸ್ಕಾರ ಬಂದು ಬಿಡುತ್ತದೆಯೇ? ನಾನು ಮಾಡಲು ಬಯಸುವುದಿಲ್ಲ, ಆದರೆ ನನ್ನ ಸಂಸ್ಕಾರ ಆಗಿದೆ ಎನ್ನುವುದು ರಾಯಲ್ ಶಬ್ದವಾಗಿದೆ. ಈ ಶಬ್ದವನ್ನು ಇಂದು ದೃಢ ಸಂಕಲ್ಪದ ವಿಧಿಯ ಮೂಲಕ ಸಮಾಪ್ತಿ ಮಾಡಿಬಿಡಿ. ಇಂದು ಅಂತಹ ಹೋಲಿಯನ್ನು ಸದಾ ಕಾಲಕ್ಕಾಗಿ ಆಚರಣೆ ಮಾಡುವ ಸಾಹಸ ಇಟ್ಟುಕೊಳ್ಳುತ್ತೀರಾ? ಅಥವಾ ಕೆಲವೊಮ್ಮೆ ಆಚರಣೆ ಮಾಡುತ್ತೀರಾ? ಇಂದಿನಿಂದ ಹಳೆಯ ಸಂಸ್ಕಾರ ಸಮಾಪ್ತಿ. ಕಳೆದು ಹೋಗಿರುವುದು ಕಳೆದು ಹೋಗಿತ್ತು. ಹೊಸ ಜನ್ಮ ಆಗಿದೆ. ಹಳೆಯ ಜನ್ಮ ಸಮಾಪ್ತಿ ಆಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರಿ? ಇಂತಹ ಸಾಹಸ ಇಟ್ಟುಕೊಳ್ಳುವ ತಂದೆಯ ಮಧುರಾತಿ ಮಧುರ ಮುದ್ದಾದ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳಲ್ಲವೇ? ಅಂದಾಗ ಈ ಸಂಕಲ್ಪ ದೃಢವಾಗಿರಬೇಕು. ಕೇವಲ ಸಂಕಲ್ಪ ಅಲ್ಲ, ದೃಢ ಸಂಕಲ್ಪ ಮಾಡುವ ಸಾಹಸವಿದೆಯೇ? ಕೈ ಎತ್ತಿ ನೋಡಿ. ಎಲ್ಲರೂ ಸಾಹಸ ಇಟ್ಟಿದ್ದಾರೆ. ಕೆಲವರು ಉಳಿದುಕೊಂಡರು. ತಾವೆಲ್ಲರೂ ಜೊತೆಗಾರರಲ್ಲವೇ? ಎರಡು ಕೈಗಳೆತ್ತಿ ಇವರೆಲ್ಲರ ಫೋಟೋ ತೆಗೆಯಿರಿ. ಒಳ್ಳೆಯದು. ಡಬಲ್ ವಿದೇಶಿಯರು ಸಹ ಕೈ ಎತ್ತುತ್ತಿದ್ದಾರೆ. ಬಾಪ್ ದಾದಾರವರು ತಮಗೆ ಹೋಲಿ ಕಳೆದು ಹೋಗಿರುವುದನ್ನು ಮರೆಯುವ ರೂಪದಲ್ಲಿ ಆಚರಣೆ ಮಾಡುವ
ಪದಮದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಈಗ ಅಪ್ಪಿತಪ್ಪಿಯಾದರೂ ತಮ್ಮ ಮುಖದಿಂದ ಈ ಶಬ್ದ ಬರಬಾರದು. ನನ್ನ ಸಂಸ್ಕಾರ, ರಾವಣನ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಹೇಳುತ್ತೀರಿ. ಕಮಾಲಾಗಿದೆ. ತಪ್ಪಾಗಿ ಹೇಳಿಬಿಡುತ್ತಾರೆ. ನಂತರ ಆಂತರಿಕವಾಗಿ ಮನಸ್ಸು ತಿನ್ನುತ್ತಿರುತ್ತದೆ. ಅನುಭೂತಿಯೂ ಸಹ ಆಗುತ್ತದೆ. ತಂದೆಯ ಜೊತೆ ಮಾತುಗಳನ್ನೂ ಸಹ ಆಡುತ್ತಾರೆ. ಕ್ಷಮೆ ಕೂಡ ತೆಗೆದುಕೊಳ್ಳುತ್ತಾರೆ. ಬಾಬಾ ನಾಳೆಯಿಂದ ಈ ತಪ್ಪು ಮಾಡುವುದಿಲ್ಲ, ಮತ್ತೆ ಮಾಡಿಬಿಡುತ್ತಾರೆ. ಈಗ ಬಾಪ್ ದಾದಾರವರು ಏನು ಮಾಡಲಿ ನೋಡುತ್ತಾ ಇರಲೇನೋ. ಈಗ ಈ ಶಬ್ದವನ್ನು ಸುಟ್ಟು ಹಾಕಿ ನೋಡಿ. ಸುಡುವುದರಲ್ಲೂ ಸಹ ಒಂದು ಒಳ್ಳೆಯ ಮಾತನ್ನು ಹೇಳುತ್ತಾರೆ. ಕೋಕಿಯನ್ನು ದಾರವನ್ನು ಕಟ್ಟಿ ಸುಡುತ್ತಾರೆ. ಕೋಕಿ ಬೆಂದ ಮೇಲೆ ತೆಗೆದಾಗ ಕೋಕಿ ಬೆಂದಿರುತ್ತದೆ, ಆದರೆ ದಾರ ಸುಡುವುದಿಲ್ಲ. ಈ ಚಿಹ್ನೆಯೂ ಸಹ ಆತ್ಮ ಅವಿನಾಶಿ ಹಾಗೂ ಶರೀರ ವಿನಾಶಿ ಎಂದು ಏನು ಓದಿದ್ದೀರಿ? ತಮ್ಮ ಮೊದಲನೆಯ ಪಾಠದ್ದಾಗಿದೆ. ತಮ್ಮ ಈ ಹಬ್ಬಗಳು ಅಥವಾ ಶಾಸ್ತ್ರಗಳನ್ನು ಮಾಡುವವರು ತಂದೆಯ ಮಕ್ಕಳೇ ಆಗಿದ್ದಾರೆ. ಆದರೆ ತಾವು ಅಗಲಿ ಹೋಗಿ ಸಿಕ್ಕಿದ್ದೀರಿ. ಆದರೆ ಅವರ ಚಮತ್ಕಾರವೂ ಸಹ ಕಡಿಮೆಯೇನಿಲ್ಲ ಎನ್ನುವುದು ಬಾಪ್ ದಾದಾರವರು ನೋಡಿದ್ದಾರೆ. ಹಿಟ್ಟಿನಲ್ಲಿ ಉಪ್ಪು ಆಗಿದೆ, ಆದರೆ ಬಹಳ ರಮಣೀಕವಾಗಿ ಮಾಡಿದ್ದಾರೆ. ತಾವು ನೋಡಿ, ಪ್ರತಿಯೊಂದು ಹಬ್ಬವನ್ನು ನೆನಪಾರ್ಥವನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವೊಂದು ಮಾತುಗಳು ಯಾವುದು ಸೂಕ್ಷ್ಮವಾಗಿದೆ, ಅದಕ್ಕೆ ಸ್ಥೂಲ ರೂಪವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆದರೆ ನೆನಪಾರ್ಥವಂತೂ ಮಾಡಿದ್ದಾರಲ್ಲವೇ? ಭಕ್ತಿಯಲ್ಲಿಯೂ ಸಹ ಕಡಿಮೆಯಂತೂ ಮಾಡಿಲ್ಲ. ಭಕ್ತಿ ದ್ವಾಪರ ಕಲಿಯುಗದಲ್ಲಿ ಇರುವುದು. ಆದರೂ ಸಹ ಯಾವುದಾದರೂ ನೆನಪಾರ್ಥ ಮಾತುಗಳನ್ನು ಇಟ್ಟಿದ್ದಾರೆ. ಅತಿ ವಿಕಾರಿ ಆಗುವುದರಿಂದ ರಕ್ಷಣೆ ಮಾಡಿದ್ದಾರೆ. ಬಾಪ್ ದಾದಾರವರು ಈ ಸಾಮಗ್ರಿ ಹಬ್ಬ ಹಾಗೂ ಶಾಸ್ತ್ರ ಮಾಡುವವರಿಗೂ ಸಹ ಅದರ ಫಲವನ್ನು ಕೊಡುತ್ತಾರೆ. ಆದರೂ ಸಹ ಭಕ್ತಿಯಲ್ಲಿ ಏನಾದರೂ ನೆನಪು ಮಾಡುತ್ತಾರೆ. ವಿಕಾರಗಳಿಂದ ಸ್ವಲ್ಪ ಸಮಯಕ್ಕಾಗಿ ರಕ್ಷಣೆ ಆಗುತ್ತದೆ. ಇಂದು ತಾವು ಯಾವ ಹೋಲಿಯನ್ನು ಆಚರಣೆ ಮಾಡಿದ್ದೀರಿ? ಎಂತಹ ಹೋಲಿಯನ್ನು ಆಚರಣೆ ಮಾಡಿದ್ದೀರಾ? ಪಕ್ಕಾ ಆಗಿದೆಯಲ್ಲವೇ? ಆಚರಣೆ ಮಾಡಿದ್ದೀರಾ? ಒಳ್ಳೆಯದು. ನಂತರ ನಾಳೆ ಮಾಯೆಯೂ ಬರುತ್ತದೆ, ಏಕೆಂದರೆ ಮಾಯೆಯೂ ಸಹ ಕೇಳುತ್ತಿದೆ. ಆದರೆ ತಾವು ಈ ರೀತಿ ಮಾಡಬಾರದು, ತಮ್ಮೊಂದಿಗೆ ಕರೆಯಬಾರದು. ಮಜಾ ಇದೆಯಲ್ಲವೇ? ಇದರಲ್ಲಿ ಮಜಾ ಇದೆಯಲ್ಲವೇ? ಮಜಾದಲ್ಲಿ ಇರಬೇಕೋ? ತಂದೆಯನ್ನು ನೆನಪು ಮಾಡಬೇಕು. ಅಂದಾಗ ತಂದೆ ನಮಗೆ ಎಷ್ಟು ಆತ್ಮಿಕ ಬಣ್ಣ ಹಾಕುತ್ತಿದ್ದಾರೆ. ಯಾವುದರಿಂದ ತಾವು ಹೋಲಿ ಅಂಶಗಳಾಗಿ ಬಿಟ್ಟಿದ್ದೀರಿ. ಹೋಲಿ ಅಂಶ ಅರ್ಥಾತ್ ನಿರ್ಣಯ ಶಕ್ತಿ ಉಳ್ಳ ಹೋಲಿ ಅಂಶ. ಯಾವುದಾದರೂ ಕಾರ್ಯವನ್ನು ಮಾಡುತ್ತೀರೆಂದಾಗ ಒಂದು ಸೀಟ್ ಫಿಕ್ಸ್ ಮಾಡಿಕೊಂಡು ಬಿಡಿ. ಮೊದಲು ಆ ಸೀಟಿನಲ್ಲಿ ಸೆಟ್ ಆಗಿ ನಂತರ ನಿರ್ಣಯ ಮಾಡಿ. ಆ ಸೀಟ್ ಗೊತ್ತಿದೆಯೇ? ಆ ಸೀಟ್ ತ್ರಿಕಾಲದರ್ಶಿಯ ಸೀಟ್ ಆಗಿದೆ. ಮೊದಲು ತ್ರಿಕಾಲದರ್ಶಿಯ ಸೀಟಿನಲ್ಲಿ ಸೆಟ್ ಆಗಿ 3 ಕಾಲಗಳನ್ನು ನೋಡಿ. ಕೇವಲ ವರ್ತಮಾನ ಅಲ್ಲ, ಆದಿ ಮಧ್ಯ ಅಂತ್ಯ 3 ಕಾಲಗಳನ್ನು ನೋಡಿ. 3 ಕಾಲದಲ್ಲಿ ಲಾಭವಿದೆಯೋ ಅಥವಾ ನಷ್ಟವಿದೆಯೋ ಎಂದು ನೋಡಿ. ಕೆಲವು ಮಕ್ಕಳು ಬಹಳ ಚತುರವಾಗಿದ್ದಾರೆ. ಚತುರತೆ ತಿಳಿಸಲೇನು? ಏನು ಹೇಳುತ್ತಾರೆ? ಹಾಗೆ ಕಾರ್ಯವನ್ನು ನಡೆಸಬೇಕಲ್ಲವೇ? ಆದ್ದರಿಂದ ಕಾರ್ಯವನ್ನು ನಡೆಸಿಬಿಟ್ಟಿದ್ದೇನೆ. ಆದರೆ ನನಗೆ ಮಾಡಬಾರದು ಎಂದು ಗೊತ್ತಿದೆ. ಆದರೂ ಮಾಡಿಬಿಟ್ಟೆ. ಹೋಗಲಿ, ಮಾಡಿಬಿಟ್ಟಿದ್ದೀರಿ ಅಂದಾಗ ಕರ್ಮದ ಫಲವಂತೂ ಸಿಗುತ್ತದೆ ಎಲ್ಲವೇ? ಅಂದಾಗ ಚತುರತೆ ಮಾಡಬೇಡಿ. ತಂದೆಗೂ ಸಹ ಬಹಳ ಸಮಾಧಾನ ಮಾಡುತ್ತಾರೆ. ತಪ್ಪು ಮಾಡುತ್ತಾರಲ್ಲವೇ? ನಂತರ ಬಾಪ್ ದಾದಾರವರಿಗೆ ಬಾಬಾ ತಾವಂತೂ ದಯಾಸಾಗರನಾಗಿದ್ದೀರಲ್ಲವೇ? ತಾವಂತೂ ಕ್ಷಮಾಸಾಗರನಾಗಿದ್ದೀರಲ್ಲವೇ ಎಂಬ ಮಾತುಗಳನ್ನು ಹೇಳುತ್ತಾರೆ.
ತಂದೆಗೂ ಸಹ ತಾವು ಯಾರಾಗಿದ್ದೀರಿ ಎಂದು ನೆನಪು ಮಾಡುತ್ತಾರೆ. ನನಗೆ ತಿಳಿಸಿ ಸಮಾಪ್ತಿ ಮಾಡಿ ಎಂದು ತಾವು ಹೇಳಿದ್ದೀರಲ್ಲವೇ ಎಂದು ಮಕ್ಕಳು ಹೇಳುತ್ತಾರೆ. ಆದರೆ ಅನುಭೂತಿಯಿಂದ ತಿಳಿಸಿ ಸಮಾಪ್ತಿ ಮಾಡಿಬಿಡಿ. ಒಂದು ಶಬ್ದವನ್ನು ಪಕ್ಕ ಮಾಡಿಕೊಂಡು ಬಿಡುತ್ತೀರಿ, ತಿಳಿಸುವುದಂತೂ ಮಾಡುತ್ತೀರಿ. ಆದರೆ ಮೊದಲು ದೃಢ ಸಂಕಲ್ಪದಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ನಂತರ ತಿಳಿಸಿ ತಾವು ಹೇಳಿದ್ದೀರಲ್ಲವೇ ಎಂದು ಬಹಳ ಸಮಾಧಾನ ಮಾಡುತ್ತಾರೆ. ತಾವು ಇದನ್ನು ಹೇಳಿದ್ದೀರಲ್ಲವೇ, ತಾವು ಇದನ್ನು ಹೇಳಿದ್ದೀರಲ್ಲವೇ ಎಂದು ತಂದೆಗೂ ಸಹ ನೆನಪು ಮಾಡಿಸುತ್ತಾರೆ. ಬಹಳ ಚತುರತೆ ಮಾಡುತ್ತಾರೆ. ಈಗ ಚತುರತೆಯನ್ನು ಮಾಡಬಾರದು, ಸಾಹಸವನ್ನು ಇಟ್ಟುಕೊಳ್ಳಬೇಕು. ಮಾಡಲೇಬೇಕು, ಮಾಡೋಣ ಮಾಡೋಣ ಎಂದು ಹೇಳಬಾರದು. ಬಾಪ್ತಾದ ಪೂರ್ತಿ ದಿನದಲ್ಲಿ ನಾ ನಾ ಗೆ ಗೆ ಎನ್ನುವ ಗೀತೆಯನ್ನು ಬಹಳ ಕೇಳುತ್ತಾರೆ. ಮಾಡೋಣ, ನೋಡೋಣ, ಆಗೋಣ. ಆದರೆ ಎಷ್ಟು ವೇಗವಾಗಿ ನಾ ನಾ ಎನ್ನುವವರು ತಂದೆಯ ಜೊತೆ ಹೋಗುತ್ತಾರೇನೋ. ತಂದೆಯಂತೂ ಎವರ್ ರೆಡಿ, ಆದರೆ ನಾ ನಾ ಎನ್ನುವವರು ಎವರ್ ರೆಡಿ ಆಗಲಿಲ್ಲ ಅಂದಾಗ ತಂದೆಯ ಜೊತೆ ಹೇಗೆ ಹೋಗುತ್ತೀರಿ? ನೋಡುತ್ತಿರುತ್ತಾರೆ, ತಂದೆಯ ಜೊತೆ ಹೋಗುತ್ತಿದ್ದಾರೆ. ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಬಹಳ ಪ್ರೀತಿ ಇದೆ. ತನ್ನ ಮಕ್ಕಳಾಗಿ ಜೊತೆ ಬರದೇ ಇರುವುದು ತಂದೆಗೆ ಇಷ್ಟ ಇಲ್ಲ. ಮನೆಗೆ ಹಿಂತಿರುಗುವ ಸಮಯ ಬಂದು ಬಿಟ್ಟಿದೆ ಅಂದಾಗ ಮನೆಗೆ ಹೋಗುವುದಿಲ್ಲವೇನೋ? ಏಕೆಂದರೆ ಮನೆಗೆ ಹೋಗಿ ನಂತರ ರಾಜ್ಯದಲ್ಲಿ ಬರಬೇಕು. ಜೊತೆಯಲ್ಲಿ ಮನೆಗೆ ಹೋಗಿಲ್ಲವೆಂದರೆ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲೂ ಸಹ ಬರುವುದಿಲ್ಲ, ಹಿಂದೆ ಬರುತ್ತಾರೆ. ಅಂದಾಗ ತಮ್ಮ ವಾಯಿದೆ ಏನು? ಜೊತೆಯಲ್ಲಿ ಹೋಗುತ್ತೇವೆಯೋ ಅಥವಾ ಬಂದು ಬಿಡೋಣ ಎನ್ನುತ್ತೀರೋ? ಇದರಲ್ಲೂ ಸಹ ನಾ ನಾ ಎಂದು ಸೇರಿಸುತ್ತಾರೆ. ತಲುಪಿ ಬಿಡುತ್ತೇವೆ ನೋಡಿ ಬಾಬಾ, ಖಂಡಿತ ತಲುಪಿ ಬಿಡುತ್ತೇವೆ ಅಂದಾಗ ಈ ಭಾಷೆಯನ್ನು ಈಗ ಸಮಾಪ್ತಿ ಮಾಡಿ ಒಳ್ಳೆಯದು. ಮೊದಲು ಬಾಪ್ ತಾದಾರವರು ಎಲ್ಲ ಕಡೆ ಇರುವ ಸರ್ವ ಮಕ್ಕಳನ್ನೂ ಸಹ ನೋಡುತ್ತಿದ್ದಾರೆ. ದೂರ ಕುಳಿತಿದ್ದರೂ ವಿಜ್ಞಾನದ ಸಾಧನಗಳ ಮೂಲಕ ಹೆಚ್ಚಿನ ಸ್ಥಾನಗಳಲ್ಲಿ, ಸೇವಾ ಕೇಂದ್ರಗಳಲ್ಲಿ ಅವರೂ ಸಹ ಬಾಪ್ ತಾದಾರವರನ್ನು ನೋಡುತ್ತಿದ್ದಾರೆ. ತಾವು ಟೋಲಿ ತಿನ್ನುತ್ತೀರಲ್ಲವೇ, ಅವರೂ ಸಹ ಟೋಲಿಯನ್ನು ಹಂಚುತ್ತಾರೆ ಅಂದಾಗ ಬಾಪ್ ತಾದಾರವರು ದೂರ ಇದ್ದರೂ ಹೇಗೆ ಸಮೀಪತೆಯನ್ನು ಅನುಭವ ಮಾಡುತ್ತಿದ್ದಾರೆ ಎನ್ನುವುದು ನೋಡುತ್ತಿದ್ದಾರೆ. ಎಲ್ಲ ಕಡೆ ಇರುವ ಮಕ್ಕಳು ಯಾರು ತಂದೆಯ ಸಮಾನ, ಸಂಪನ್ನ, ಸಂಪೂರ್ಣರಾಗಬೇಕು ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದೀರಿ ಮತ್ತು ದೃಢತೆಯ ಬಲವನ್ನು ಸಮಯಕ್ಕೆ ಈ ಸಂಕಲ್ಪವನ್ನು ಕೊಡುತ್ತಿರುತ್ತಾರೆ. ಅಂತಹ ಎಲ್ಲ ಕಡೆಯ ಶುಭ ಸಂಕಲ್ಪವನ್ನು ಧಾರಣೆ ಮಾಡುವ ಜೊತೆಗೆ ತಂದೆಯ ಆಸೆಗಳನ್ನು ಪೂರ್ಣ ಮಾಡುವ ಆಶಾ ನಕ್ಷತ್ರಗಳೇ ಜೊತೆಗೆ ದಾದಿ ಮಾತನ್ನು ಈಗ ಕರ್ಮಾತೀತ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು ಮತ್ತು ಮಮ್ಮಾರವರ ಮಾತು ಸದಾ ಏನು ಮಾಡಬೇಕೋ ಅದನ್ನು ಇಂದೇ ಮಾಡಿ, ನಾಳೆಯ ಮೇಲೆ ಬಿಡಬೇಡಿ. ಮತ್ತು ದೀದಿಯವರ ಮಾತು ಈಗ ಮನೆಗೆ ಹೋಗಬೇಕು, ಇದು ಕಿವಿಯಲ್ಲಿ ಮೊಳಗುತ್ತಿರಬೇಕು. ಈಗ ಪದೇ ಪದೇ ಮನೆಗೆ ಹೋಗಬೇಕು, ಕರ್ಮಾತೀತರಾಗಬೇಕು, ಮನೆಗೆ ಹೋಗಬೇಕು ಎಂದು ಈಗ ಗುಂಗಲ್ಲಿ ಇರಿ. ಈ ಮಾತುಗಳನ್ನು ಪದೇ ಪದೇ ಸ್ಮೃತಿಯಲ್ಲಿ ತೆಗೆದುಕೊಂಡು ಬರುವ ಸಮರ್ಥ ಆತ್ಮಗಳಿಗೆ ಬಾಪ್ ತಾದಾರವರ ಓಲಿ ಪವಿತ್ರ ಮಕ್ಕಳಿಗೆ ಓಲಿಯ ಶುಭಾಶಯಗಳು. ಮತ್ತು ಜೊತೆಗೆ ಬಾಪ್ ತಾದಾರವರು ಮೊದಲೇ ಮಧುಬನ ಮಿಠಾಯಿಗಿಂತ ಮೊದಲು ಮುಖ ತೆಗೆಯಿರಿ ಮತ್ತು ಮಿಠಾಯಿ ತಿನ್ನಿ. ತಿಂದಿದ್ದೀರಾ ಅಂದಾಗ ಎಲ್ಲರಿಗೆ ಬಹಳ ಪದಮಾಗುಣ ಬಾಪ್ ತಾದಾರವರ ಹಾಗೂ ಅಡ್ವಾನ್ಸ್ ಪಾರ್ಟಿಯ ಎಲ್ಲ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ತಂದೆಯ ನಮಸ್ತೆ. ವರದಾನ:
ಸರ್ವ ಆತ್ಮರ ಪ್ರತಿ ಸ್ನೇಹ ಹಾಗೂ ಶುಭ ಚಿಂತಕನ ಭಾವನೆ ಇಡುವಂತಹ ದೇಹಿ ಅಭಿಮಾನಿ ಭವ. ಹೇಗೆ ಮಹಿಮೆ ಮಾಡುವಂತಹ ಆತ್ಮನ ಪ್ರತಿ ಸ್ನೇಹದ ಭಾವನೆ ಇರುವುದು, ಹಾಗೆಯೇ ಯಾವಾಗ ಯಾರೇ ಶಿಕ್ಷಣ ಸೂಚನೆಯನ್ನು ಕೊಡುವರೆಂದರೆ ಅದರಲ್ಲಿಯೂ ಆ ಆತ್ಮನ ಬಗ್ಗೆ ಇವರು ನನಗಾಗಿ ಅತಿ ಶ್ರೇಷ್ಠವಾದ ಶುಭ ಚಿಂತಕನಾಗಿದ್ದಾರೆ ಎಂಬ ಸ್ನೇಹದ ಶುಭ ಚಿಂತನೆಯ ಭಾವನೆ ಇರಲಿ. ಇಂತಹ ಸ್ಥಿತಿಗೆ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುವುದು. ಒಂದು ವೇಳೆ ದೇಹಿ ಅಭಿಮಾನಿ ಆಗಿಲ್ಲದಿದ್ದರೆ ಅವಶ್ಯವಾಗಿ ದೇಹಾಭಿಮಾನವೇ ಇದೆ. ಅಭಿಮಾನ ಇರುವವರೆಂದಿಗೂ ತನ್ನ ಅಪಮಾನವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಸ್ಲೋಗನ್: ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುತ್ತೀರೆಂದರೆ ದುಃಖಗಳ ಪ್ರಪಂಚವು ಮರೆತು ಹೋಗುವುದು. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಯಾವಾಗ ದೊಡ್ಡವರ ಕೈಯಲ್ಲಿ ಕೈ ಇದ್ದಾಗ ಚಿಕ್ಕವರು ಚಿಂತೆ ಇಲ್ಲದೆ ನಿಶ್ಚಿಂತರಾಗಿ ಬಿಡುತ್ತಾರೆ. ನಿಮಗೆ ನಿಶ್ಚಯವಿದೆ, ಪ್ರತಿ ಕರ್ಮದಲ್ಲಿ ಬಾಪ್ತಾದರವರು ನಮ್ಮ ಜೊತೆ ಇದ್ದಾರೆ ಮತ್ತು ಈ ಅಲೌಕಿಕ ಜೀವನದ ಕೈ ಅವರ ಕೈಯಲ್ಲಿದೆ. ಅರ್ಥಾತ್ ಜೀವನವು ಅವರಿಗೆ ಅರ್ಪಣೆಯಾಯಿತೆಂದರೆ ಜವಾಬ್ದಾರಿಯು ಅವರದ್ದಾಗಿ ಬಿಡುತ್ತದೆ. ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಹಗುರವಾಗಿರಿ, ಆಗ ನಿಶ್ಚಿಂತರಾಗಿರುತ್ತೀರಿ ಮತ್ತು ಪ್ರತಿ ಕಾರ್ಯವೂ ನಿಖರವಾಗಿ ಆಗುವುದು. ಒಳ್ಳೆಯದು. ಓಂ ಶಾಂತಿ.